ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮಾರ್ಜುನರ ಪರಾಕ್ರಮ ವರ್ಣನವು ಎಂಬ 114ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಆಗ ಅರ್ಜುನನು ಮೊದಲು ಶಲ್ಯನನ್ನು ತನ್ನ ಅನೇಕ ಬಾಣಗಳಿಂದ ಮುಚ್ಚಿದನು. ಆಮೇಲೆ ಸುಶರ್ಮನನ್ನು, ಕೃಪನನ್ನು ಮೂರು ಮೂರು ಬಾಣಗಳಿಂದ ಹೊಡೆದನು. ಹಾಗೆಯೇ ಭಗದತ್ತನನ್ನು, ಸೈಂಧವನನ್ನು, ಚಿತ್ರಸೇನ, ವಿಕರ್ಣ, ಕೃತವರ್ಮರನ್ನು, ದುರ್ಮರ್ಷಣರನ್ನು, ದ್ವಿಂದಾನುವಿಂದರನ್ನು ಮೂರು ಮೂರು ಬಾಣಗಳಿಂದ ಬಲವಾಗಿ ನೋಯಿಸಿದನು. ಮತ್ತು ನಿನ್ನ ಸೈನ್ಯವನ್ನೆಲ್ಲ ಬಾಣಗಳಿಂದ ಚದರಿಸಿ ಓಡಿಸುತ್ತಿದ್ದನು. ಇಷ್ಟರಲ್ಲಿಯೇ ಚಿತ್ರಸೇನನ ರಥದಲ್ಲಿ ಕುಳಿತಿದ್ದ ಸೈಂಧವನು ಭೀಮನ ಮೇಲೆ ಅನೇಕ ಬಾಣಗಳನ್ನು ಹೊಡೆಯುತ್ತಿದ್ದನು. ಇದೇ ಸಮಯದಲ್ಲಿ ಶಲ್ಯ, ಕೃಪರಿಬ್ಬರು ಅರ್ಜುನನ ಮೇಲೆ ಮರ್ಮ ಭೇದಕಗಳಾದ ಬಾಣಗಳನ್ನು ಬಿಡುತ್ತಿದ್ದರು. ಚಿತ್ರಸೇನನೇ ಮೊದಲಾದ ನಿನ್ನ ಮಕ್ಕಳು 5 ಬಾಣಗಳಿಂದ ಭೀಮನನ್ನು, ಅರ್ಜುನನನ್ನು ಪ್ರಹರಿಸಿದರು. ಇದೊಂದನ್ನು ಲಕ್ಷ್ಯ ಮಾಡದೆ ಭೀಮಾರ್ಜುನರಿಬ್ಬರು ತ್ರಿಗರ್ತ ಸೈನ್ಯಗಳನ್ನೆಲ್ಲ ಬಲವಾಗಿ ಹೊಡೆದು ಚದರಿಸುತ್ತಿದ್ದರು. ಆಗ ಸುಶರ್ಮನು 9 ಬಾಣಗಳಿಂದ ಅರ್ಜುನನನ್ನು ಹೊಡೆದು ಪಾಂಡವ ಸೈನ್ಯವೆಲ್ಲ ಹೆದರುವಂತೆ ದೊಡ್ಡ ಸಿಂಹನಾದ ಮಾಡಿದನು. ಇತರ ಮಹಾರಥರು ಭೀಮಾರ್ಜುನರನ್ನು ಬಾಣಗಳಿಂದ ಹೊಡೆಯುತ್ತಿದ್ದರು. ಇಷ್ಟು ಜನರು ಸುತ್ತಿಕೊಂಡಿರುವಾಗಲೂ ಭೀಮಾರ್ಜುನರಿಬ್ಬರು ಅವರ ನಡುವೆ ಆಟವಾಡುವಂತೆ ಚಿತ್ರಗತಿಯಿಂದ ಸುಳಿದಾಡುತ್ತಾ ಮಾಂಸಾಶೆಯಿಂದ ದನಗಳ ಮಂದೆಗೆ ನುಗ್ಗಿದ ಕೊಬ್ಬಿದ 2 ಸಿಂಹಗಳಂತೆ ಕಾಣುತ್ತಿದ್ದರು. ಭೀಮಾರ್ಜುನರಿಬ್ಬರು ಆ ರಥಿಕರ ಧನುರ್ಬಾಣಗಳನ್ನು ಕತ್ತರಿಸಿದುದಲ್ಲದೆ ಅನೇಕ ವೀರರ ತಲೆಗಳನ್ನು ಕಡಿದು ಕೆಡಹಿದರು. ಸಾವಿರಾರು ತಲೆಬುರುಡೆಗಳು ಉರುಳಿ ಬಿದ್ದವು. ಎಷ್ಟೋ ರಥಗಳು ಮುರಿದು ಬಿದ್ದವು. ಹಲವು ಕುದುರೆಗಳು ಸತ್ತವು. ಸಾವಿರಾರು ಆನೆಗಳು ಮಾವುತರೊಡನೆ ಸತ್ತು ಬಿದ್ದವು. ರಥಿಕರು, ರಾವುತರು ಉತ್ಕ್ರಮಣಾವಸ್ಥೆಯಲ್ಲಿ ಬಿದ್ದು ಅಲ್ಲಲ್ಲಿ ಹೊರಳಾಡುತ್ತಿದ್ದರು. ಅಲ್ಲಲ್ಲಿ ಚೂರ್ಣೀಕೃತಗಳಾದ ಗಜ, ರಥ, ಗಜ, ತುರಗ ಪದಾತಿಗಳಿಂದ ರಣಭೂಮಿಯೆಲ್ಲ ತುಂಬಿ ಹೋಯಿತು. ಅಲ್ಲಲ್ಲಿ ಮುರಿದು ಬಿದ್ದ ಛತ್ರಗಳು, ಧ್ವಜಗಳು, ಅಂಕುಶಗಳು, ಹಾರ, ಕೇಯೂರ, ಕಟಕಾದಿ ಆಭರಣಗಳು, ಕದಲಿ ಬಿದ್ದ ಕಂಬಳಿಗಳು, ಶಿರೋವೇಷ್ಟನಗಳು, ಚಾಮರಗಳು, ಬೀಸಣಿಗೆಗಳು, ವೃಷ್ಟಿ ಮೊದಲಾದ ಆಯುಧಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಗಂಧಾನುಲೇಪಿತಗಳಾದ ರಾಜರ ತೋಳುಗಳು, ತೊಡೆಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದಿದ್ದವು. ಆಗ ಅರ್ಜುನನ ಅದ್ಭುತ ಪರಾಕ್ರಮವನ್ನು ನೋಡಿ ನಮ್ಮೆಲ್ಲರಿಗೂ ಆಶ್ಚರ್ಯವಾಯಿತು. ಓ ರಾಜೇಂದ್ರ, ಇಷ್ಟರಲ್ಲಿ ನಿನ್ನ ಮಗನಾದ ದುರ್ಯೋಧನನು ಭೀಮಾರ್ಜುನರ ಪರಾಕ್ರಮವನ್ನು ಸಹಿಸಲಾರದೆ ಭೀಷ್ಮನ ಬಳಿಗೆ ಓಡಿ ಹೋದನು. ಕೃಪ, ಕೃತವರ್ಮ, ಸೈಂಧವರು, ವಿಂದಾನುವಿಂದರು ಅಲ್ಲಿಯೇ ನಿಂತು ಯುದ್ಧ ಮಾಡುತ್ತಿದ್ದರು. ಭೀಮಾರ್ಜುನರಿಬ್ಬರು ಕೌರವ ಸೈನ್ಯವನ್ನು ಓಡಿಸುತ್ತಿದ್ದರು. ಆಮೇಲೆ ನವಿಲು ಗರಿಗಟ್ಟಿದ ಲಕ್ಷೋಪಲಕ್ಷ ಬಾಣಗಳನ್ನು ಬಿಟ್ಟು ನಿನ್ನ ಕಡೆಯ ರಾಜರು ಅರ್ಜುನನ ರಥವನ್ನು ಮುಚ್ಚುತ್ತಿದ್ದರು. ಅಷ್ಟನ್ನು ಅರ್ಜುನನು ತಡೆದುದಲ್ಲದೆ ಅನೇಕ ಮಹಾರಥರನ್ನು ಯಮಪುರಿಗೆ ಕಳುಹಿಸಿದನು. ಆಗ ಶಲ್ಯನು ಕೋಪದಿಂದ ಅರ್ಜುನನ ಎದೆಗೆ ಗುರಿಯಿಟ್ಟು ಕೆಲವು ಬಾಣಗಳನ್ನು ಹೊಡೆದನು. ಆಗ ಅರ್ಜುನನು ಅವನ ಬಿಲ್ಲನ್ನು, ಕೈಚೀಲಗಳನ್ನು 5 ಬಾಣಗಳಿಂದ ಭೇದಿಸಿ ಇನ್ನೂ ಕೆಲವು ಬಾಣಗಳಿಂದ ಅವನನ್ನು ಮರ್ಮಸ್ಥಾನದಲ್ಲಿ ಹೊಡೆದನು. ಶಲ್ಯನು ಕೂಡಲೇ ಬೇರೆ ಬಿಲ್ಲನ್ನು ತೆಗೆದುಕೊಂಡು ಅರ್ಜುನನನ್ನು 3 ಬಾಣಗಳಿಂದಲೂ, ಸಾರಥಿಯಾದ ಕೃಷ್ಣನನ್ನು 5 ಬಾಣಗಳಿಂದಲೂ ಹೊಡೆದನು. 9 ಬಾಣಗಳನ್ನು ಭೀಮಸೇನನ ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದನು. ಇಷ್ಟರಲ್ಲಿಯೇ ದುರ್ಯೋಧನನ ಪ್ರೇರಣೆಯಿಂದ ದ್ರೋಣನು, ಮಗಧ ರಾಜನಾದ ಜಯತ್ಸೇನನು ಭೀಮಾರ್ಜುನರು ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ಬಂದರು. ಆಗ ಭೀಮಾರ್ಜುನರಿಬ್ಬರು ಕೌರವ ಸೈನ್ಯವನ್ನು ಕೊಲ್ಲುತ್ತಿರುವುದನ್ನು ನೋಡಿ ಜಯತ್ಸೇನನು 8 ಬಾಣಗಳನ್ನು ಭೀಮನಿಗೆ ಗುರಿಯಿಟ್ಟು ಹೊಡೆದನು. ಭೀಮನು 10 ಬಾಣಗಳಿಂದ ಅವುಗಳನ್ನು ತಡೆದುದಲ್ಲದೆ 5 ಬಾಣಗಳಿಂದ ಅವನನ್ನು ಹೊಡೆದು 1 ಬಾಣದಿಂದ ಅವನ ಸಾರಥಿಯನ್ನು ಕೆಡಹಿಬಿಟ್ಟನು. ಸಾರಥಿಯು ಬಿದ್ದೊಡನೆ ರಥಾಶ್ವಗಳು ಬೆದರಿ ಎಲ್ಲಾ ಸೈನ್ಯವು ನೋಡುತ್ತಿರುವಾಗಲೇ ರಣರಂಗದಿಂದ ಓಡಿ ಹೋದವು. ಜಯತ್ಸೇನನು ತಲೆ ತಪ್ಪಿಸಿಕೊಂಡು ಹೋದನು. ಇದೇ ಸಮಯದಲ್ಲಿ ದ್ರೋಣನು 65 ಬಾಣಗಳಿಂದ ಭೀಮನನ್ನು ಹೊಡೆಯಲು, ಆ ಭೀಮನು ತನ್ನ ಗುರುವು, ತಂದೆಗೆ ಸಮಾನನು ಆದ ಆ ದ್ರೋಣನನ್ನು 65 ಬಾಣಗಳಿಂದಲೇ ಹೊಡೆದನು. ಅಷ್ಟರಲ್ಲಿಯೇ ಅರ್ಜುನನು ಬಿರುಗಾಳಿಯು ಮಹಾಮೇಘಗಳನ್ನು ಹೇಗೋ ಹಾಗೆ ಸುಶರ್ಮನ ಸೈನ್ಯವನ್ನೆಲ್ಲ ಚದುರಿಸಿ ಸುಶರ್ಮನನ್ನು ಅನೇಕ ಬಾಣಗಳಿಂದ ಹೊಡೆದನು.
ಇಷ್ಟರಲ್ಲಿ ಭೀಷ್ಮನು, ದುರ್ಯೋಧನನು, ಕೋಸಲ ರಾಜನಾದ ಬೃಹದ್ಬಲನು ಕೋಪದಿಂದ ಭೀಮಾರ್ಜುನರನ್ನು ಎದುರಿಸುವುದಕ್ಕಾಗಿ ಬಂದರು. ಅದರಂತೆಯೇ ಅತ್ತಲಾಗಿ ಎಲ್ಲಾ ಪಾಂಡವರು ದ್ಯುಮ್ನನು ಬಾಯ್ ತೆರೆದ ಯಮನಂತೆ ಬರುತ್ತಿರುವ ಭೀಷ್ಮನನ್ನು ಎದುರಿಸುವುದಕ್ಕಾಗಿ ಬಂದರು. ಶಿಖಂಡಿಯು ನಿರ್ಭಯವಾಗಿ ಭೀಷ್ಮನನ್ನೆದುರಿಸಿ ನಿಂತು ಅನೇಕ ಮಹಾರಥರನ್ನು ಹೊಡೆಯುತ್ತಿದ್ದನು. ಪಾಂಡವರು ಎಲ್ಲಾ ಸಂಜಯರೊಡನೆ ಸೇರಿ ಶಿಖಂಡಿಯನ್ನು ಮುಂದೆ ಬಿಟ್ಟುಕೊಂಡು ಭೀಷ್ಮನನ್ನು ಎದುರಿಸುವುದಕ್ಕೆ ಮುಂದುವರಿಯುತ್ತಿದ್ದರು. ನಿನ್ನ ಕಡೆಯವರು ಭೀಷ್ಮನನ್ನು ಮುಂದಿಟ್ಟುಕೊಂಡು ಪಾಂಡವ ಸೈನ್ಯಗಳನ್ನು ತಡೆಯುತ್ತಿದ್ದರು. ಭೀಷ್ಮನ ವಿಷಯವಾಗಿ ಪಾಂಡವ ಕೌರವ ಸೈನ್ಯಗಳಿಗೆ ದೊಡ್ಡ ಭಯಂಕರ ಯುದ್ಧವು ಆರಂಭವಾಗಿತು. ಓ ರಾಜೇಂದ್ರ, ಪಾಂಡವರು ನಿನ್ನವರನ್ನು ಜಯಿಸುವ ಯುದ್ಧವೆಂಬ ದ್ಯೂತದಲ್ಲಿ ಭೀಷ್ಮನೇ ಅದಕ್ಕೆ ಪಣವಾಗಿದ್ದನು. ಇಷ್ಟರಲ್ಲಿ ದೃಷ್ಟದ್ಯುಮ್ನನು ತನ್ನ ಸೈನ್ಯಗಳನ್ನೆಲ್ಲ ಕೂಗಿ, ಎಲೈ ವೀರರೇ, ಹೆದರಬೇಡಿರಿ, ಗಾಂಗೇಯನನ್ನು ಎದುರಿಸಿರಿ ಎಂದು ಹುರಿಗೊಳಿಸಿದನು. ಸೇನಾಪತಿಯಾದ ದೃಷ್ಟದ್ಯುಮ್ನನ ಮಾತನ್ನು ಕೇಳಿದೊಡನೆ ಪಾಂಡವ ಸೈನ್ಯವು ಪ್ರಾಣಗಳ ಮೇಲೆಯೂ ಆಸೆಯನ್ನು ಬಿಟ್ಟು ಭೀಷ್ಮನನ್ನು ಎದುರಿಸುವುದಕ್ಕಾಗಿ ವೇಗದಿಂದ ಹೊರಟಿತು. ರಥಿಕ ಶ್ರೇಷ್ಠನಾದ ಭೀಮನು ಕೂಡ ಆ ಮಹಾ ಸೈನ್ಯವನ್ನು ಸಮುದ್ರ ವೇಲೆಯು ಜಲವನ್ನು ಹೇಗೋ ಹಾಗೆ ತಡೆದು ನಿಂತನು. ಇದು 114ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.